ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ರಾಮ ಮತ್ತು ಹನುಮಂತನು ಒಬ್ಬರನ್ನೊಬ್ಬರು ಬಿಟ್ಟು ಎಂದಿಗೂ ಇರ್ತಿರ್ಲಿಲ್ಲ. ಆದರೆ ರಾಮನ ಮರಣದ ಸಮಯದಲ್ಲಿ ಹನುಮಂತನು ರಾಮನಿಂದೇಕೆ ದೂರ ಉಳ್ಕೊಂಡ? ರಾಮನ ಮರಣದ ನಂತರ ಹನುಮಂತನಿಗೆ ಏನೆಲ್ಲ ಆಯಿತು? ಈ ಕಥೆಯನ್ನ ಮಿಸ್ ಮಾಡದೆ ಕಂಪ್ಲೀಟ್ ಆಗಿ ಕೇಳಿಸ್ಕೊಳ್ಳಿ. ಆಗ ನಿಮಗೂ ಸಹ ಈ ಪುರಾಣದ ಕಥೆಗಳು ಒಂದಿಷ್ಟು ಅರ್ಥ ಆಗತ್ತೆ. ಹಾಗಿದ್ರೆ ತಡ ಮಾಡೋದು ಬೇಡ, ಟಾಪಿಕ್ ಕಡೆ ಹೋಗೋಣ. ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆ ತನಕ ನೋಡಿ. ಹಾಗೆ ಚಾನಲ್ಗೆ ಯಾರಾದರೂ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದು ಮರಿಲೇಬೇಡಿ. ಹಾಗಿದ್ರೆ ಇನ್ಯಾಕ್ ತಡ, ಬನ್ನಿ ಡೈರೆಕ್ಟಾಗಿ ಟಾಪಿಕ್ ಕಡೆ ಹೋಗೇ ಬಿಡೋಣ. ಹೌದು ವೀಕ್ಷಕರೇ, ಆಂಜನೇಯ ಸ್ವಾಮಿಗೆ ಭಗವಾನ್ ಶ್ರೀರಾಮನ ಮೇಲೆ ಇರುವಷ್ಟು ಭಕ್ತಿ ಬೇರಾರ ಮೇಲೂ ಇರಲಿಲ್ಲ ಎಂದು ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖಿಸಲಾಗಿದೆ. ಆಂಜನೇಯ ಸ್ವಾಮಿಯು ರಾಮನೊಂದಿಗೆ ಅವಿನಾಭಾವ ಸಂಬಂಧವನ್ನ ಹೊಂದಿದ್ದನು. ರಾಮನಿಂದ ಒಂದು ಕ್ಷಣ ಕೂಡ ಆಂಜನೇಯ ಸ್ವಾಮಿ ದೂರ ಇರ್ತಾ ಇರಲಿಲ್ಲ. ಶ್ರೀರಾಮನು ತೋರಿದ ಮಾರ್ಗದಲ್ಲೇ ಆಂಜನೇಯ ಸ್ವಾಮಿ ಯಾವಾಗಲೂ ನಡೆಯುತ್ತಿದ್ದ. ಸದಾಕಾಲ ರಾಮನ ಕಾರ್ಯವನ್ನೇ ಆತ ಮಾಡ್ತಾ ಇದ್ದ. ಆದರೆ ಭಗವಾನ್ ಶ್ರೀರಾಮ ಜಲಸಮಾಧಿಯನ್ನು ತೆಗೆದುಕೊಂಡಾಗ ಹನುಮಂತನು ರಾಮನೊಂದಿಗೆ ಯಾಕೆ ಜಲಸಮಾಧಿ ತೆಗೆದುಕೊಳ್ಳಿಲ್ಲ? ರಾಮನು ಜಲಸಮಾಧಿಯನ್ನು ತೆಗೆದುಕೊಳ್ಳುವಾಗ ಆಂಜನೇಯ ಸ್ವಾಮಿ ಎಲ್ಲಿದ್ದ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಆಗಿದೆ. ಹಾಗಾದ್ರೆ ಪ್ರಶ್ನೆ ನಂಬರ್ 1, ಭಗವಾನ್ ರಾಮ ಜಲಸಮಾಧಿಯನ್ನೇಕೆ ತೆಗೆದುಕೊಂಡಿದ್ದು ಅನ್ನೋದ್ರ ಬಗ್ಗೆ. ಭಗವಾನ್ ಶ್ರೀರಾಮನು ಸಾಕ್ಷಾತ್ ವಿಷ್ಣುವಿನ ಅವತಾರಗಳಲ್ಲಿ ಒಬ್ಬನಾಗಿದ್ದ ಹಾಗೂ ಭೂಮಿಯಲ್ಲಿ ಸತ್ಯ ಮತ್ತು ಧರ್ಮವನ್ನ ರಕ್ಷಣೆ ಮಾಡುವ ಸಲುವಾಗಿ ರಾಮನಾಗಿ ಜನಿಸಿರ್ತಾನೆ. ಭಗವಾನ್ ಶ್ರೀರಾಮನು ಅಧರ್ಮವನ್ನ ಭೂಮಿಯಿಂದ ದೂರಾಗಿಸಿ ಧರ್ಮವನ್ನ ಸ್ಥಾಪಿಸಿದನು. ಭಗವಾನ್ ಶ್ರೀರಾಮನು ತನ್ನ ಸಹೋದರ ಲಕ್ಷ್ಮಣ ಮತ್ತು ಪತ್ನಿ ಸೀತೆಯೊಂದಿಗೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋದಾಗ ಅವನು ಕಾಡುಗಳಲ್ಲಿ ದುಷ್ಟರನ್ನ ಸಹ ಕೊಂದಿದ್ದನಂತೆ. ರಾಮನು ವನವಾಸದಲ್ಲಿರುವ ಸಮಯದಲ್ಲಿ ಅವರು ಲಂಕಾದ ರಾಜ ರಾವಣನನ್ನ ಕೊಂದು ತಾಯಿ ಸೀತೆಯನ್ನ ಅವನ ಹಿಡಿತದಿಂದ ಮುಕ್ತಗೊಳಿಸಿದರು. ಈ ಸನ್ನಿವೇಶವೇ ಭಗವಾನ್ ರಾಮ ಮತ್ತು ಆಂಜನೇಯನ ಭೇಟಿಗೆ ಕಾರಣ ಆಯಿತು ಅಂತಾನೆ ಹೇಳಬಹುದು. ವನವಾಸದ ಅಂತ್ಯದ ನಂತರ ಆಂಜನೇಯ ಸ್ವಾಮಿಯು ತನ್ನ ಪ್ರಭುವಾದ ಶ್ರೀರಾಮನೊಂದಿಗೆ ಅಯೋಧ್ಯೆಗೆ ಬಂದರು. ಶ್ರೀರಾಮನು ಅಯೋಧ್ಯೆಯನ್ನು ಹಲವು ವರ್ಷಗಳ ಕಾಲ ಆಳಿದ್ರು. ವೀಕ್ಷಕರೇ, ಭೂಮಿಯ ಮೇಲೆ ಮನುಷ್ಯನಾಗಿ ಜನಿಸಿದ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ದಿನ ತನ್ನ ದೇಹವನ್ನ ಇಲ್ಲಿ ತ್ಯಜಿಸಲೇಬೇಕಾಗುತ್ತದೆ. ಅದರಂತೆಯೇ ಭಗವಾನ್ ಶ್ರೀರಾಮನು ಈ ಪ್ರಕೃತಿಯ ನಿಯಮವನ್ನು ಅನುಸರಿಸಿ ತನ್ನ ಮಾನವ ದೇಹವನ್ನು ತೊರೆಯಬೇಕಾಯಿತು. ಭೂಮಿಯ ಮೇಲಿನ ತನ್ನ ಕೆಲಸ ಮುಗಿದಿದೆ ಎಂದು ಅವರು ಭಾವಿಸಿದಾಗ ಅವರು ತಮ್ಮ ದೇಹವನ್ನ ತ್ಯಜಿಸಲು ನಿರ್ಧರಿಸ್ತಾರೆ ಮತ್ತು ಸರಯು ನದಿಯಲ್ಲಿ ಜಲಸಮಾಧಿಯನ್ನ ತೆಗೆದುಕೊಳ್ತಾರೆ. ನಂತರ ಅವರು ವೈಕುಂಠಕ್ಕೆ ಮರಳಿದರು ಎನ್ನುವ ಕಥೆಯಿದೆ ವೀಕ್ಷಕರೇ. ರಾಮನ ಕೊನೆಯ ಕ್ಷಣದಲ್ಲಿ ಆಂಜನೇಯನು ಎಲ್ಲಿಗೆ ಹೋಗಿದ್ದನು ಎಂಬುದೇ ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡ್ಬಿಟ್ಟಿದೆ. ಹಾಗಾದ್ರೆ ಪ್ರಶ್ನೆ ನಂಬರ್ 2, ರಾಮನ ಮರಣದ ನಂತರ ಆಂಜನೇಯ ಸ್ವಾಮಿಗೆ ಏನಾಯಿತು ಅನ್ನೋದು. ರಾಮನು ಜಲಸಮಾಧಿಯನ್ನು ತೆಗೆದುಕೊಂಡ ನಂತರ ಆಂಜನೇಯ ಸ್ವಾಮಿಗೆ ಏನಾಯಿತು? ಶ್ರೀರಾಮನು ತಾನು ಜಲಸಮಾಧಿಯನ್ನು ತೆಗೆದುಕೊಳ್ಳುವುದಾಗಿ ತೀರ್ಮಾನಿಸಿದಾಗ ಇದಕ್ಕೆ ಆಂಜನೇಯ ಸ್ವಾಮಿ ಯಾವುದೇ ಕಾರಣಕ್ಕೂ ಒಪ್ಪುವುದಿಲ್ಲ, ತಾನೂ ಕೂಡ ನಿಮ್ಮೊಂದಿಗೆ ಜಲಸಮಾಧಿಗೆ ತೆಗೆದುಕೊಳ್ಳುವುದಾಗಿ ಹೇಳ್ತಾನೆ ಎಂಬುದು ಶ್ರೀರಾಮನಿಗೆ ಈಗಾಗಲೇ ತಿಳಿದಿತ್ತು. ವೀಕ್ಷಕರೇ, ಶ್ರೀರಾಮನಿಗೆ ಹನುಮಂತನನ್ನು ತನ್ನೊಂದಿಗೆ ಮರಣದಲ್ಲಿ ಕರೆದುಕೊಂಡು ಹೋಗೋದು ಇಷ್ಟವಿರಲಿಲ್ಲ. ಆಂಜನೇಯನು ಭೂಮಿಯ ಮೇಲೆ ಇರಬೇಕೆಂತ ಶ್ರೀರಾಮ ಬಯಸ್ತಾ ಇದ್ರು. ಈ ಕಾರಣಕ್ಕಾಗಿ ರಾಮನು ಒಂದು ಪ್ಲಾನ್ ಮೂಲಕ ಹನುಮಂತನಿಗೆ ತನ್ನ ವಜ್ರದ ಉಂಗುರ ಎಲ್ಲೋ ಕಳೆದು ಹೋಗಿದೆ, ಹುಡುಕಿಕೊಡುವಂತೆ ಹೇಳ್ತಾನೆ. ಆಗ ಹನುಮಂತನು ಶ್ರೀರಾಮನ ಉಂಗುರವನ್ನು ಹುಡುಕುವ ಕಾರ್ಯದಲ್ಲಿ ನಿರತನಾಗ್ತಾನೆ. ಉಂಗುರವನ್ನು ಹುಡುಕುತ್ತಾ ಹನುಮಂತನು ನಾಗಲೋಕಕ್ಕೆ ಹೋಗ್ಬಿಡ್ತಾನೆ. ಅಲ್ಲಿ ವಾಸುಕಿ ನಾಗನಿಗೆ ತಾನು ಬಂದ ವಿಚಾರವನ್ನ ತಿಳಿಸ್ತಾನೆ. ಆಗ ವಾಸುಕಿ ಒಂದಿಷ್ಟು ರಾಮನಾಮ ಬರೆದ ಉಂಗುರಗಳನ್ನ ತಂದು ತೋರಿಸ್ತಾನೆ. ಇದನ್ನು ನೋಡಿದ ಹನುಮಂತನಿಗೆ ಇದೆಲ್ಲವನ್ನ ರಾಮ ಉದ್ದೇಶಪೂರ್ವಕವಾಗೇ ಮಾಡಿದ್ದಾನೆಂದು ದುಃಖಿತನಾಗ್ತಾನೆ. ಆಂಜನೇಯನ ದುಃಖವನ್ನು ನೋಡಿದ ನಾಗರಾಜ ವಾಸುಕಿ, ಭಗವಾನ್ ಶ್ರೀರಾಮನು ಇಹಲೋಕವನ್ನ ತ್ಯಜಿಸಿ ವೈಕುಂಠಕ್ಕೆ ಹೋಗಬೇಕಾಗಿತ್ತು ಮತ್ತು ಅವನ ದೇಹವನ್ನ ತೊರೆಯಬೇಕಿತ್ತು. ಹಾಗಾಗಿ ನಿನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾನೆ ಎನ್ನುವ ನಿಜ ಸತ್ಯವನ್ನ ಅರ್ಥ ಮಾಡಿಸ್ತಾನೆ. ಇದನ್ನ ಕೇಳಿದ ಹನುಮಂತನಿಗೆ ಆಘಾತವಾಗಿ ತಾನು ಅಯೋಧ್ಯೆಗೆ ಹಿಂದಿರುಗುವುದಿಲ್ಲ ಎಂದು ನಿರ್ಧರಿಸಿ ಕಿಂಪುರುಷಕ್ಕೆ ಹೋಗ್ತಾನೆ. ಶ್ರೀಮದ್ ಭಾಗವತ ಪುರಾಣದಲ್ಲಿ ರಾಮನ ಮರಣದ ನಂತರ ಹನುಮಂತನು ಕಿಂಪುರುಷದಲ್ಲಿ ವಾಸಿಸುತ್ತಿದ್ದನು. ಕಿಂಪುರುಷದಲ್ಲಿ ಗಂಧರ್ವರ ಗುಂಪುಗಳು ಯಾವಾಗಲೂ ಭಗವಾನ್ ಶ್ರೀರಾಮನ ಸ್ತುತಿಯನ್ನ ಹಾಡುತ್ತವಂತೆ. ಆಂಜನೇಯ ಸ್ವಾಮಿಯೇ ಈ ಪ್ರಪಂಚದ ಮುಖ್ಯಸ್ಥನಾಗಿದ್ದನು ಎಂದು ಬ್ರಹ್ಮ ವೈವರ್ತ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ವೀಕ್ಷಕರೇ,
ಶ್ರೀರಾಮನ ಮರಣದ ನಂತರ ಆಂಜನೇಯ ಸ್ವಾಮಿ ಏನಾದನು, ರಾಮನು ಮರಣ ಹೊಂದುವಾಗ ಆಂಜನೇಯ ಸ್ವಾಮಿ ಯಾಕೆ ತಡೆಯಲಿಲ್ಲ ಎನ್ನುವಂತಹ ಪ್ರಶ್ನೆ ಸಾಕಷ್ಟು ಜನರಲ್ಲಿರಬಹುದು. ಬಹುಶಃ ಇಂದು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ದೊರಕಿದೆ ಅಂತ ನಾನು ಅನ್ಕೊಂತೀನಿ. ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸ್ಕೊಂಡ್ಕೊಡಿ. ವೀಕ್ಷಕರೇ, ನೋಡೋದೆಲ್ಲ ಹೇಗಿತ್ತು ವಿಡಿಯೋ? ಐ ಥಿಂಕ್ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಎಲ್ಲರೂ ಪೂರ್ತಿ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳೊಂದಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡೋದನ್ನು ಮರಿಲೇಬೇಡಿ. ಸೊ ಐ ಥಿಂಕ್ ಎಲ್ಲರೂ ಬೆಲ್ ನೋಟಿಫಿಕೇಶನ್ ಆಲ್ ಸೆಟ್ ಮಾಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ನಿಮ್ಮೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಈ ನಿಮ್ಮ ಪ್ರೀತಿಯ ಸುಂದರ ಚರಿತ್ರೆಯನ್ನು ನೋಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು ವೀಕ್ಷಕರೇ.